ವೀಕ್ಷಕರೇ, ನೀವು ನೋಡ್ತಿರೋ ವಿಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸದ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಪೂರ್ತಿಯಾದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೂ ಬಿಗ್ ಬಾಸ್ ಕಡೆಯಿಂದ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅದ್ರ ಬಗ್ಗೆ ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಿಗ್ ಬಾಸ್ ಅವರು ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆಯೂ ಸಹ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಬಿಗ್ ಬಾಸ್ ಕಡೆಯವರು ಎಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಏನಪ್ಪ ಈ ಟಾಸ್ಕು ಅಂದರೆ, ಲೈಕ್ ಯಾರೆಲ್ಲ ಕಂಟೆಸ್ಟೆಂಟ್ ಇದ್ದಾರೆ ಅವರ ಬಟ್ಟೆಗಳನ್ನೆಲ್ಲ ಒಂದು ಲೈನಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನೆಲ್ಲ ಒಬ್ಬೊಬ್ರು ಬಟ್ಟೆನ ತೊಗೊಂಡು ಅವ್ರನ್ನ ಲೈಕ್ ಅವ್ರ ಹೆಸರು ಹೇಳ್ಬಿಟ್ಟು ಅವ್ರ ಬಟ್ಟೆ ತೊಗೊಂಡು ಅವರ ಬಟ್ಟೆ ಹೋಗಿತ್ತಾ ಲೈಕ್ ಕೊಳೆನೆಲ್ಲ ತೆಗೀತಾ ಅದಾದ ನಂತರ ಅವ್ರನ್ನ ನಾಮಿನೇಟ್ ಮಾಡಬೇಕು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಅಭಿಷೇಕ್ ಅವರು ಲೈಕ್ ರಘು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದೇ ನಂತರ ಸೂರಜ್ ಅವರು ಬರ್ತಾರೆ. ಸೂರಜ್ ಅವರು ಮಾಳು ಅವ್ರನ್ನ ನಾಮಿನೇಟ್ ಮಾಡಿರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ವಿಡಿಯೋದಲ್ಲಿ ನೋಡ್ದಂಗೆ ನೀವು ಮಾಳು ಅಥವಾ ರಘು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ವೀಕ್ಷಕರೇ. ಅದ ನಂತರ ರಕ್ಷಿತಾ ಅವರು ಲೈಕ್ ಗಿಲ್ಲಿ ಅವ್ರಿಗೇನೆ ಲೈಕ್ ನಾಮಿನೇಟ್ ಮಾಡ್ತಾರೆ. ಇದು ಎಷ್ಟು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ಸೊ ಒಂದು ರೀಸನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೀವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೋದು. ಅದ ನಂತರ ಲೈಕ್ ಗಿಲ್ಲಿ ಅವರು ಜಾನ್ವಿ ಅವ್ರಿಗೆ ನಾಮಿನೇಟ್ ಮಾಡಿದ್ದಾರೆ ವೀಕ್ಷಕರೇ. ಸೊ ಜಾನ್ವಿ ಅವರು ಯಾರಿಗಪ್ಪ ನಾಮಿನೇಟ್ ಮಾಡಿದ್ದಾರೆ ಅಂದರೆ ಗಿಲ್ಲಿ ಅವ್ರಿಗೆ ನಾಮಿನೇಟ್ ಮಾಡಿದ್ದಾರೆ ವೀಕ್ಷಕರೇ. ಅದ ನಂತರ ಲೈಕ್ ಯಾರಪ್ಪ ಅಂದರೆ ಅದು ಧ್ರುವಂತ್ ಅವರು. ಸೊ ಇವರು ಯಾರಿಗಪ್ಪ ನಾಮಿನೇಟ್ ಮಾಡಿದ್ದಾರೆ ಅಂದರೆ ಅಶ್ವಿನಿ ಅವರು. ಸೊ ಇವರು ಲೈಕ್ ಏನೋ ಒಂದು ರೀಸನ್ ಕೊಟ್ಟು ಮಾಡಿದ್ದಾರೆ. ಅದರ ನಂತರ ಲೈಕ್ ಅಶ್ವಿನಿ ಅವರು ಬಿಡಬೇಕಾ, ಇವರು ಸಹ ಧ್ರುವಂತ್ ಅವ್ರ ಮೇಲೆ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರ ನಂತರ ರಕ್ಷಿತ್ ಅವರು ಕೊಟ್ಟ ರೀಸನ್ಗೆ ಗಿಲ್ಲಿಗೆ ನಾಮಿನೇಟ್ ಮಾಡಿರ್ತಾರಲ್ಲ, ಸೊ ಅದು ರೀಸನ್ ನೋಡಿ ಲೈಕ್ ಜಾನ್ವಿ ಅವರು ಏನಿದ್ದಾರೆ ತುಂಬ ಖುಷಿ ಪಡ್ತಾರೆ ವೀಕ್ಷಕರೇ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಜಾನ್ವಿ ಅವರು ಏನೆಲ್ಲ ರೀಸನ್ ಕೊಟ್ಟರು ಅದು ನಿಮ್ಮ ಪ್ರಕಾರ ಸರಿನಾ ತಪ್ಪ, ಅದ್ರ ಬಗ್ಗೆ ಪೂರ್ತಿಯಾದ ವಿವರನ ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅದರ ನಂತರ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ರೆ ಹೇಳ್ಬೋದು. ಸೊ ಒಂದು ಸಿಂಬಲ್ಗಳನ್ನ ಲೈಕ್ ಟಿ ವಿಲಿ ಹಾಕ್ತಾರೆ, ಅದೇ ರೀತಿಯಾಗಿ ಕಂಟೆಸ್ಟೆಂಟ್ ಎಲ್ಲ ಮಾಡಬೇಕು ಅಂತ. ಸೊ ನೋಡ್ತಾ ಇರ್ಬೋದು, ಎಲ್ಲರೂ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಸೊ ವೀಕ್ಷಕರೇ, ನೀವು ವಿಡಿಯೋ ನೋಡ್ತೀರಾ ಅದೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ. ಬೇರೆಯವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಾ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ.